ಸಾಯ್ತೀನಿ. ಬಿಡಿ ಅತ್ತೆ, ಕೊಡಿ. ಏನತ್ತೆ ಇದು? ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಲ್ಲ ಅತ್ತೆ, ತಿಳುವಳಿಕೆ ಇರೋರು ನೀವೇ ಹೇಗೆ ಮಾಡಿದ್ರೆ ಹೇಗೆ? ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವು ಏನ್ ತಾನೇ ಮಾಡ್ತಿದ್ವಿ? ಏನ್ ಮಾಡಕ್ ಹೊಟ್ಟಿದ್ವಿ ಅತ್ತೆ? ನಾನಾದ್ರೂ ಏನ್ ಮಾಡ್ಲಿ? ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಎಷ್ಟು ಅಂತ ಸಹಿಸ್ಕೊಳ್ಳಿ? ಜೀವನ ಪೂರ್ತಿ ನೋವು ತಿಂದದ್ದೇ ಆಗೋಯ್ತು. ನನ್ನ ಮಕ್ಳ ಕಾಲಕ್ಕಾದ್ರೂ ಸುಖವಾಗಿರ್ತೀನಿ ಅಂತಂದ್ರೆ ಈಗಲೂ ಹಾಗೆ ನಡೀತಾ ಇದೆ. ನಾನು ಅನ್ಕೊಂಡಿದ್ದು ಯಾವುದೂ ನಡೀತಾ ಇಲ್ಲ ಅನ್ನೋ ನೋವು ನನ್ನನ್ನು ಕಿತ್ತು ತಿಂತಾ ಇದೆ. ಅಂದಮೇಲೆ ನಾನು ಯಾಕೆ ಬದುಕಿರ್ಬೇಕು? ಏನಕ್ಕೋಸ್ಕರ ಬದುಕಿರ್ಬೇಕು? ಅಯ್ಯೋ ದೇವ್ರು, ನನ್ನ ಜೀವನ ಯಾಕೆ ಹೀಗೆ ಮಾಡಿದೆ? ನಾನು ಹಣೆ ಬರದಲ್ಲಿ ಬರೀ ದುಃಖನೇ ಬರ್ದಿದೀಯ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದೀರಾ? ಅತ್ತೆ ಅತ್ತೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನೀವು ಈ ರೀತಿ ಎಲ್ಲ ಅಳಬಾರ್ದು ಅತ್ತೆ. ನೀವು ಹೀಗೆಲ್ಲ ಯೋಚನೆ ಮಾಡಬಾರ್ದು. ಇನ್ನೇನ್ ಮಾಡ್ಲಿ ಭೂಮಿಕಾ? ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಯಾರೇನೇ ಕೇಳಿದ್ರು ಗೌತಮ್ ಒಪ್ಕೋತಾನೆ, ನೀನು ಒಪ್ಕೋತೀಯ. ನನ್ನನ್ನು ಯಾರು ಕೇಳೋದೇ ಇಲ್ಲ. ನನ್ನ ಸೆಂಟಿಮೆಂಟ್ಗೆ ಇಲ್ಲಿ ಬೆಲೆನೇ ಇಲ್ಲ. ಎಲ್ರಿಗೂ ಅವ್ರವ್ರ ಲೈಫೇ ಮುಖ್ಯ. ನಾನೊಂಥರ ಇದ್ರೂ ಇಲ್ಲ. ಈ ಮದುವೆ ಬೇಡ. ಹಂಸತೆ, ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಗಿನ್ನೂ ನೋವು ಆಗೋದು ಬೇಡ. ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನೀವು ಹೇಳ್ದಾಗೆ ಆಗಲಿ ಅತ್ತೆ. ಈ ಮಾತು ನೀನು ಹೇಳ್ತಾ ಇದೆಯಾ? ಹೌದು ಅತ್ತೆ. ನೀವು ಜೀವನ ಪೂರ್ತಿ ಕೊರ್ಗಿ ನಾವೆಲ್ಲ ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ವಲ್ಲ ಅತ್ತೆ. ನೀವು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋಕ್ಕಾಗೋದು, ಈ ಮನೆ ಚೆನ್ನಾಗಿರೋದು. ಈ ಮನೆ ಸೊಸೆಯಾಗಿ ಹೇಳ್ತಿದ್ದೀನಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ಭೂಮಿಕಾ, ನೀನಿದನ್ನ ಮನಸಾರೆ ಹೇಳ್ತಾ ಇದೀಯಾ? ಹೌದತ್ತೆ. ಯಾವುದೇ ಕಾರಣಕ್ಕೂ ನಿನ್ನ ಮಾತು ಬದಲಾಯಿಸಲ್ಲ ತಾನೆ? ನಾನು ಹುಡುಗೋ ಹುಡುಗಿನ ಈ ಮನೆ ಸೊಸೆ ಅಂತ ನೀನು ಒಪ್ಕೋತೀಯ? ಹೇಳಿದ್ನಲ್ಲ ಅತ್ತೆ, ಈ ವಿಷಯದಲ್ಲಿ ನಿಮ್ಮ ಡಿಸಿಷನ್ನೇ ಫೈನಲ್. ಹಾಗಂತ ಮಾತು ಕೊಡು. ನಾನು ಮನಸಾರೆ ಮಾಡ್ಕೊಡ್ತಿದ್ದೀನಂತ. ನೀವು ಮೆಚ್ಚಿದ ಹುಡುಗಿನೇ ಈ ಮನೆ ಸೊಸೆಯಾಗಿ ತಂದ್ಕೊಳ್ಳಿ. ಇನ್ನು ಮುಂದೆ ಈ ವಿಷಯದಲ್ಲಿ ನಾನೇನು ಹೇಳೋಕ್ಕೋಗಲ್ಲ, ಯಾರಿಗೂ ಏನೂ ಸಪೋರ್ಟ್ ಮಾಡಲ್ಲ. ನೀನು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀಯ ಅಂತ ನನಗೆ ಭಯ ಇತ್ತು. ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಗೌತಮ್ ವಿಧಿ ಇಲ್ಲದೆ ನಿನ್ನನ್ನು ಸಪೋರ್ಟ್ ಮಾಡ್ತಿದ್ದ. ಇಲ್ಲ, ಯಾರಿಗೂ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಬೇಕಾಗತ್ತೆ. ಅವನಿಗೆ ನೀನು ಬೇಕು, ನಾನು ಬೇಕು. ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ. ಅವನನ್ನು ಇಕ್ಕಟ್ಟಿಗೆ ಸಿಕ್ಸೋದಕ್ಕೆ ನನಗಿಷ್ಟ ಇಲ್ಲ.
ನೀನು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ, ನನಗೆ ಸಮಾಧಾನ ಆಯಿತು. ಈ ವಿಷಯದಲ್ಲಿ ನೀನು ನ್ಯೂಟ್ರಲ್ ಆಗಿರ್ತೀಯಲ್ವಾ? ಮತ್ತೆ ಹಾಗೆ ಇರ್ತೇನೆ. ನೀನು ನನಗಿಷ್ಟು ಭರವಸೆ ಕೊಟ್ಟೆ ಅಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಹಾಗೆ ಇನ್ನೊಂದು ವಿಷಯ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನ್ನ ಸಿಚುವೇಶನ್ ಏನು ಅಂತ ನಿನಗೆ ಅರ್ಥ ಆಯ್ತಲ್ವಾ? ಅಫ್ಕೋರ್ಸ್ ಅತ್ತೆ, ನನಗೆಲ್ಲನೂ ಅರ್ಥ ಆಗಿದೆ. ನಾನು ಹಾಗೆಲ್ಲ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಪ್ಲೀಸ್ ನೀವು ಚಿಂತೆ ಮಾಡಬೇಡಿ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯೆ ನಡೆದಿರೋ ಈ ಮಾತುಕತೆ ಗೌತಮಗೆ ಗೊತ್ತಾಗಬಾರ್ದು. ನಾನು ವಿಷ ಕುಡಿಯೋಕ್ಕೆ ಪ್ರಯತ್ನ ಪಟ್ಟೆ ಅಂತ ಅವನು ಗೊತ್ತಾದರೆ ಅವನು ಖಂಡಿತವಾಗ್ಲೂ ಸಹಿಸ್ಕೊಳ್ಳಲ್ಲ. ಪ್ಲೀಸ್ ಭೂಮಿಕಾ, ಈ ವಿಷಯ ಅವನಿಗೆ ಹೇಳಲ್ಲ ತಾನೆ? ಅತ್ತೆ, ಅದರ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ನಾನು ಯಾರಿಗೂ ಏನೂ ಹೇಳಲ್ಲ. ನೀವು ನೆಮ್ಮದಿಯಾಗಿ. ನಿಮ್ಮ ಕೆಲಸದ ಮೇಲೆ ಹೋಗ್ತಿದ್ದೀನಿ. ನಾನು ಮಾತಾಡ್ತೀನಿ, ಏನೋ ಒಂದು ಮಾಡ್ತೀನಿ. ಡೋಂಟ್ ವರಿ. ಓಕೆ ಬಾಸ್? ಸಾರ್, ಚುಮ್ಕಿ ಅಮ್ಮ ಹೇಗಿದ್ರು? ಅಮ್ಮ ಆರಾಮಾಗಿದ್ದಾರೆ ಸರ್. ನೀವು ನಮ್ಮಮ್ಮನ್ನ ಉಳಿಸ್ಕೊಟ್ಬಿಟ್ರಿ ಸರ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಸರ್. ಚುಮ್ಕಿ, ಯಾಕೋ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ಟೇಕ್ ಇಟ್ ಈಸಿ. ಅಮ್ಮಂಗೆ ಏನಾಗುತ್ತೋ ಏನೋ ಅಂತ ತುಂಬ ಭಯ ಆಗಿತ್ತು ಸರ್. ಆದರೆ ನೀವು ಹಾಕಿದ್ರಲ್ಲ, ಆ ಪೋಸ್ಟಿಂದ ಎಷ್ಟೋ ಜನ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಿದ್ದಾರೆ ಸರ್. ಆ ದುಡ್ಡಿಂದನೇ ಇವತ್ತು ಅಮ್ಮಂಗೆ ಆಪ್ರೇಷನ್ನು ಮಾಡ್ಬೋದು. ಅಮ್ಮಂಗೆ ಆಪ್ರೇಷನ್ ಮಾಡಿಬಿಟ್ರೆ ಇನ್ಯಾವ ತೊಂದರೆನೂ ಇರಲ್ವಂತೆ. ಆಮೇಲೆ ನಿಮ್ಮ ಎಲ್ಲರ ಥರ ಅಮ್ಮ ಆರಾಮಾಗಿರ್ತಾಳಂತೆ ಸರ್. ಇವಾಗ ಹಾಸ್ಪಿಟಲ್ನಿಂದನೇ ಬರ್ತಾ ಇದ್ದೀನಿ ಸರ್. ಅಮ್ಮಂಗೆ ಆಪ್ರೇಷನ್ ಮಾಡೋಕೆ ಡೇಟು ಹೇಳಿದ್ದಾರೆ. ಎಲ್ಲ ಆಗಿದ್ದು ನಿಮ್ಮಿಂದನೇ ಸರ್. ತುಂಬ ಉಪಕಾರ ಆಯಿತು ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ಹೇ ಚುಮ್ಕಿ, ಯಾಕೋ ಇಷ್ಟೊಂದು ಅಳ್ತಾ ಇದೆಯಾ? ನೋಡು, ಅಮ್ಮ ಹುಷಾರಾಗ್ತಿದ್ದಾರೆ ಅಂತ ನೀನು ಖುಷಿ ಪಡ್ಬೇಕು ತಾನೆ? ನೋಡು, ನೀನು ನಿಮ್ಮ ಏರಿಯಾದ ಡಾನ್ ಕಡೋ, ನಿನ್ಗೆ ಇದೆಲ್ಲ ಸೂಟ್ ಆಗಲ್ಲ. ಹೆಂಗಿರ್ಬೇಕು ಹೇಳಿ, ನೀನು ಫುಲ್ ಸ್ಟ್ರಾಂಗ್ ಆಗಿರ್ಬೇಕು. ಸರಿ, ನನ್ನೊಂದು ರಿಕ್ವೆಸ್ಟ್ ಇದೆ, ನಡ್ಸ್ಕೊಡ್ತೀಯಾ? ಹೇಳಿ ಸರ್, ಏನು ಬೇಕಾದರೂ ಮಾಡ್ತೀನಿ. ನೋಡು, ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟರು ಅಂತ ನೀನೇ ನೋಡಿದ್ಯಾ. ನಿಮ್ಮಮ್ಮಂಗೂ ಲೈಫಲ್ಲಿ ನನ್ನ ಥರನೇ ಒಬ್ರು ಮೇಷ್ಟ್ರು ಸಿಕ್ಕಿದ್ರೆ, ಅವರು ಕೂಡ ಓದಂಗಾಗಿದ್ದಿದ್ರೆ ಇಷ್ಟೊಂದೆಲ್ಲ ಕಷ್ಟಪಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಚೆನ್ನಾಗಿ ಓದಿ ಒಂದು ಕೆಲಸ ಹುಡ್ಕೊಂಡು ನಿಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಓಕೆ? ಅದಕ್ಕೆ ನೀನು ಏನು ಮಾಡ್ಬೇಕು ಹೇಳು? ಏನು ಮಾಡ್ಬೇಕು ಸರ್? ಈಗ ಸರಿಯಾಗಿ ಫೋಕಸ್ ಮಾಡಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು. ಓದ್ತೀಯ ಅಲ್ವಾ? ಓದ್ತೀನಿ ಸರ್. ದಟ್ಸ್ ದ ಸ್ಪಿರಿಟ್. ಸಾರ್, ಹೇರ್ ಸ್ಟೈಲ್ ಹಾಳಾಗುತ್ತೆ ಸಾರ್. ಓಹೋ, ಹೇರ್ ಮುಟ್ಟಿದ್ರೆ ಇರಿಟೇಟ್ ಆಗುತ್ತಲ್ಲ? ಮತ್ತಿನೇನು ಸಾರ್, ಹೇರ್ ಸ್ಟೈಲ್ ಹಾಳಾಗಿ ಬಿಡಲ್ವಾ? ಓಕೆ, ನೋಡು ನೋಡು ನೋಡು, ವಾಪಸ್ ಫಾರ್ಮಿಗೆ ಬಂದೆ. ಬಾ ಬಾ. ಆನಂದ, ತೋಳಪ್ಪ ಸ್ವೀಟ್ ತಿನ್ನು. ಏನಪ್ಪ ಸ್ವೀಟ್ ಕೊಡ್ತಾ ಇದೆಯಾ? ಸಾರಿ, ನನಗೊಂದು ಚೂರು ಕೊಟ್ಟಿಯಲ್ಲ, ನೀನೇ ಇಟ್ಕೋತಾ ಇದೆಯಾ? ಸಮಾಚಾರ ನೋಡೋ, ಖುಷಿ ಆದಾಗ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಸ್ವೀಟ್ ತರಿಸ್ದೆ. ಅದು ಯಾಕೆ ಅಂತ ಹೇಳು. ತನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೆ ಜವಾಬ್ದಾರಿ ಬಂದಿದೆ ಅನ್ನೋದು ಮನವರಿಕೆ ಆದಾಗ ಒಬ್ಬ ತಂದೆಗಾಗುತ್ತಲ್ಲ ಫೀಲು, ಅದೇ ಥರ ಫೀಲ್ ನನಗಾಗ್ತಾ ಇದೆ ಕಣ. ಆನಂದ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ತಡ ಮಾಡಬಾರ್ದು ಕಣ. ಆದಷ್ಟು ಬೇಗ ಪಾರ್ಥನ್ಗೆ ಮದುವೆ ಮಾಡಿಬಿಡ್ಬೇಕು ಅಂತ ಅನಿಸ್ತಾ ಇದೆ. ಏನೈತಿಯಾ? ಅಪ್ಪ, ನಿನಗೆ ಬಿಟ್ಟರೆ ಬರೀ ಅವನ ಮದುವೆ ಅಲ್ಲ, ಮುಂದಕ್ಕೆ ಅವನಿಗಾಗೋ ಮಕ್ಳಿಗೂ ಈಗಲೇ ಆಟ ಸಾಮಾನು ತಂದಿಟ್ಬಿಡ್ತೀಯ ಅಂಥವ್ರೆ ನೀನು. ಯಾಕೋ ಅಷ್ಟೊಂದು ಆತರ ಪಡ್ತೀಯ?
ಮೊದಲು ಅವನ ಮನಸ್ಸಲ್ಲಿ ಏನಿದೆ, ಅವನು ಯಾಕೆ ಕೆಲಸ ಮಾಡ್ತಾ ಇದ್ದಾನೆ, ಅವನ ಗುರಿ ಏನು ಇದನ್ನು ತಿಳ್ಕೊಳ್ಳೋಣ. ಅದನ್ನು ಬಿಟ್ಟು ನಿನಗೆ ನೀನೇ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕನಸು ಕಾಣಕ್ಕೆ ಹೋಗಬೇಡ. ಫಸ್ಟು ಅವನಿಗೆ ಏನು ಇಷ್ಟ, ಏನು ಬೇಕು ಅದನ್ನು ಕೇಳು, ಆಮೇಲೆ ಅದರ ಪ್ರಕಾರ ನಡ್ಕೊ. ಓಕೆನಾ? ನಾವು ದೊಡ್ಡವರೇ ಎಷ್ಟು ಗೆಳೆಯ, ಮಕ್ಕಳನ್ನ ಏನು ಎತ್ತ ಅಂತ ಕೇಳೋದೇ ಇಲ್ಲ. ನಮಗೆ ನಾವೇ ಎಲ್ಲ ಡಿಸೈಡ್ ಮಾಡಿಕೊಂಡು ಹಿಂಗೆ ಆಗಬೇಕು ಅಂತ ಹೇಳ್ಬಿಡ್ತೀವಿ. ಆಮೇಲೆ ಅಯ್ಯಯ್ಯೋ ನಮ್ಮ ಮಾತು ಕೇಳ್ತಾ ಇಲ್ಲ, ನಾವೇನೇನೋ ಅಂದ್ಕೊಂಡಿದ್ವಿ ಅಂತ ಗೋಳಾಡಕ್ಕೆ ಶುರು ಮಾಡಿಬಿಡೋದು. ಅದು ಹಾಗಲ್ಲ ಕಣ. ಸ್ವಲ್ಪ ತಾಳು. ಎಲ್ಲದಕ್ಕೂ ತಾಳ್ಮೆ ತುಂಬ ಇಂಪಾರ್ಟೆಂಟ್. ಲೇ, ಪರವಾಗಿಲ್ಲ ಕಣ, ನೀನು ಕಾಮಿಡಿ ಮಾಡ್ತಾ 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 ಫಿಲಾಸಫಿ ಹೇಳಿ ದೊಡ್ಡ ಮೇಧಾವಿ ಥರ ಆಗ್ಬಿಡ್ತೀಯ. ಅದು ಹಾಗೆ ಗೆಳೆಯ, ಎಲ್ಲ ಜೋಕರ್ಗಳ ಹಿಂದೆನೂ ಒಬ್ಬ ಫಿಲಾಸಫರ್ ಇರ್ತಾನೆ. ಆದರೆ ಅದು ಯಾರಿಗೂ ಅರ್ಥ ಆಗಲ್ಲ. ಸದ್ಯ ನಿನಗೆ ಅರ್ಥ ಆಯ್ತಲ್ಲಪ್ಪ, ಅಷ್ಟೇ ಸಾಕು. ನನಗೆ ಅವಾರ್ಡ್ ಸಿಕ್ಕಷ್ಟೇ ಸಂತೋಷ ಆಗ್ತಾ ಇದೆ. ಆಮೇಲೆ ಗೆಳೆಯ, ಇದೇ ಜೋಶಲ್ಲಿ ಹೋಗಿ ಈ ವಿಷಯನ ಅಜ್ಜಿಗೂ ಅಮ್ಮನಿಗೂ ಹೇಳ್ಬಿಡ್ಬೇಡ. ಅವ್ನು ಕೇಳ್ಕೊಂಡಿದ್ದಾನೆ, ಯಾರಿಗೂ ಹೇಳಬೇಡಿ ಪ್ಲೀಸ್, ನಮ್ಮಲ್ಲೇ ಇರಲಿ ಅಂತ. ನೀನು ಅಷ್ಟೇ ಈ ವಿಷಯನ ನಿನಗೆ ಗೊತ್ತು ಅಂತ ಅವನ ಎದುರಿಗೆ ತೋರಿಸ್ಕೊಳಕ್ಕೆ ಹೋಗಬೇಡ. ಓಕೆ? ನಾವು ಸುಮ್ಮನೆ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಸೈಲೆಂಟಾಗಿ ನೋಡ್ತಾ ಇರೋಣ. ಅವ್ನು ಏನು ಮಾಡ್ತಾನೋ ಮಾಡಲಿ. ನೋಡೋ, ನಿನಗೆ ಈ ವಿಷಯ ಗೊತ್ತು ಅನ್ನೋ ವಿಷಯ ಅವನಿಗೆ ಗೊತ್ತಾಗ್ಬಿಟ್ರೆ ಗಾಳಿ ಹೋಗಿರೋ ಬಲೂನ್ ಥರ ಟುಸ್ ಆಗ್ಬಿಡ್ತಾನೆ. ಅವನು ಉತ್ಸಾಹ ಹುಮ್ಮಸ್ಸು ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಹಾಗಾಗಬಾರ್ದು. ಮುಂದೊಂದು ದಿನ ಯುದ್ಧ ಗೆದ್ದು ಬಂದೆ ಅನ್ನೋ ಫೀಲ್ನಲ್ಲಿ, ಅಣ್ಣ ಇಂಥ ಕೆಲಸ ಮಾಡಿದ್ದೀನಿ ಅಂತ ನಿನ್ನ ಮುಂದೆ ಹೀರೋ ಥರ ಎದೆ ಉಬ್ಬಿಸ್ಕೊಂಡು ಹೇಳ್ತಾನಲ್ಲ, ಆ ಫೀಲ್ನ, ಆ ಸಂಭ್ರಮನ, ಆ ಸಂತೋಷನ ಅವನಿಂದ ಕಿತ್ಕೊಳ್ಳೋದು ಬೇಡ. ಸೈಲೆಂಟಾಗಿ ಇಟ್ಬಿಡ. ಸರಿ ಕಣ, ನಾನು ಯಾರಿಗೂ ಹೇಳಲ್ಲ. ಈ ಖುಷಿನ ನನ್ನ ಹತ್ರನೇ ಇಟ್ಕೋತೀನಿ. ತಗೊಳಪ್ಪ, ನಾನು ಸ್ವಲ್ಪ ಸ್ವೀಟು. ನೀನು ನನಗೆ ಟಿಪ್ಸ್ ಕೊಟ್ಟಿರೋದಕ್ಕೆ ಈ ಕಡೆಯಿಂದ ನಿನಗೂ ಟಿಪ್ಸ್. ಏನು ಗೆಳೆಯ, ತುಂಬ ದೊಡ್ಡ ಮನಸ್ಸು ಕಣ ನಿಂದು. ಗೆಳೆಯ, ತಮ್ಮಂದ್ರು ತಂಗಿರು ಅಂದರೆ ಅದೆಷ್ಟು ಪ್ರೀತಿನೋ ನಿನಗೆ. ನಿನ್ನ ಪ್ರೀತಿ ತೋರಿಸೋ ರೀತಿ ನೋಡಿದ್ರೆ ನನಗಂತೂ ತುಂಬ ಸಂತೋಷ ಆಗುತ್ತೆ ಕಣ. ಗ್ರೇಟ್. ಕೊಟ್ಟರೆ ಇಂಥ ಪ್ರೀತಿನ ಕೊಡಬೇಕು, ಶುದ್ಧವಾದ ಪ್ರೀತಿ, ಒಂದು ಸ್ವಲ್ಪನೂ ಕಲಬೆರಕೆ ಇಲ್ಲ. ಕಲಬೆರಕೆ ಅಂದರೆ ಅದು ಪ್ರೀತಿ ಹೇಗೂ ಆಗುತ್ತೆ, ಲೆಕ್ಕಾಚಾರ ಆಗಿಬಿಡುತ್ತೆ, ಸ್ವಾರ್ಥ ಅನ್ನಿಸ್ಬಿಡುತ್ತೆ. ಅದು ನಿಜಾನೇ, ಒಳ್ಳೆ ಮಾತೇ ಹೇಳಿದೆ. ಪಾಯಿಂಟ್ ಟು ಬಿ ನೋಟೆಡ್. ಅಂಕಲ್, ಥ್ಯಾಂಕ್ಸ್ ಅಂಕಲ್. ನನಗೆ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಂಕಲ್, ನೀವು ಹೇಳಿದ ನಿಜ ಅಂಕಲ್. ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ರು ಗೋಲ್ಡ್ ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ನಾನು ತುಂಬ ಸುಖದಲ್ಲಿ ಬೆಳೆದ್ರು ಕಷ್ಟದ ಮುಖ ಹೇಗಿರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಮಾಮ್ ಟ್ರೀಟ್ ಕೊಡಿಸ್ಲಿಲ್ಲ, ನನ್ನ ಪಾಕೆಟ್ ಮನಿ ಕಮ್ಮಿ ಆಯಿತು, ಆ ಕಾರ್ ಕೊಡಿಸ್ಲಿಲ್ಲ, ಈ ಬೈಕ್ ಕೊಡಿಸ್ಲಿಲ್ಲ. ನಂದು ಎಲ್ಲ ಪ್ರಾಬ್ಲಮ್ಸ್ ಬರೀ ಇಂಥ ಸಿಲ್ಲಿ ಪ್ರಾಬ್ಲಮ್ಸೇ ಆಗಿತ್ತು. ಆದರೆ ರಿಯಲ್ ಲೈಫ್ ಹೇಗಿರುತ್ತೆ, ಅದ್ರ ಚಾಲೆಂಜಸ್ ಹೇಗಿರುತ್ತೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಈ ವಿಷಯದಲ್ಲಿ ನಾನು ತುಂಬಾ ದಡ್ಡ ಅಂತ ಫೀಲ್ ಆಗ್ತಾ ಇದೆ ಅಂಕಲ್. ಅಂಕಲ್, ನನಗೆ ಎಜುಕೇಷನ್ ಇತ್ತು, ಆದರೆ ಕಾಮನ್ ಸೆನ್ಸ್ ಇರಲಿಲ್ಲ. ನಾನು ಶ್ರೀಮಂತನೇ ಆದರೂ ಲೈಫ್ ಎಕ್ಸ್ಪೀರಿಯನ್ಸಸಲ್ಲಿ ನಾನು ತುಂಬಾ ಬಡವ ಅನ್ನೋದು ಫೀಲ್ ಆಗ್ತಾ ಇದೆ. ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ನಾನು ಮುಂಚೆ ಈ ದುಡ್ಡು ಅಂದರೆ ಬರೀ ಕರೆನ್ಸಿ ಅಂದ್ಕೊಂಡಿದ್ದೆ, ಅಥವಾ ನನ್ನ ಮೊಬೈಲಲ್ಲಿ ಕಾಣಿಸೋ ಒಂದು ನಂಬರ್ ಅಂತ ಅಂದ್ಕೊಂಡಿದ್ದೆ. ಅದು ಇರೋದೇ ಬರೀ ಖರ್ಚು ಮಾಡೋ ಅನ್ನೋ ಫೀಲಿಂಗಲ್ಲೇ ಇರ್ತಾಯಿದೆ. ಆದರೆ ಇವಾಗ ನನಗೆ ದುಡ್ಡಿನ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ದುಡ್ಡೇ ದೇವರು ಅಂಕಲ್, ಲಿಟ್ರಲಿ ಅದು ದೇವ್ರೆ. ಐ ಮೀನ್, ದುಡ್ಡಿಲ್ಲ ಅಂದರೆ ಈ ಕಾಸ್ಟ್ಲಿ ಪ್ರಪಂಚದಲ್ಲಿ ಬದುಕೋದು ತುಂಬಾ ಕಷ್ಟ ಅನ್ನೋದು ನಾನು ಇವಾಗ ಅರ್ಥ ಆಗ್ತಾ ಇದೆ. ಇದೆಲ್ಲ ಅರ್ಥ ಆಗೋದಕ್ಕೆ ನೀವೇ ಕಾರಣ ಅಂಕಲ್. ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಈ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ನನಗೆ. ಅಂಕಲ್, ಮಜಾ ಏನು ಗೊತ್ತಾ ಅಂಕಲ್? ನಾನು ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಅಂತ ಬಂದು ನಾನೇ ಸ್ಟೂಡೆಂಟ್ ಆಗಿಬಿಟ್ಟೆ. ಇದೆಲ್ಲ ಕ್ರೆಡಿಟು ನಿಮಗೆ ಸೇರಬೇಕು ಅಂಕಲ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್.
ಇಷ್ಟು ದಿನ ನಾನು ನಿಮ್ಮಿಂದ ತುಂಬಾ ಕಲಿಯಂಗಾಯ್ತು ಅಂಕಲ್. ಅಲ್ಲ, ನಾನು ಎಷ್ಟು ಮೀನಿಂಗ್ಲೆಸ್ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಇದೆಲ್ಲ ಗೊತ್ತಾಗದೆ ಹೋಗಿದ್ರೆ ನಾನು ಮನುಷ್ಯನೇ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸಾರಿ ಅಂಕಲ್, ನಾನು ಯಾವತ್ತೂ ಇಷ್ಟೆಲ್ಲ ಎಮೋಷ್ನಲ್ ಆಗಲ್ಲ, ಬಟ್ ಯಾಕೋ ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ. ಅದು ನನಗಿವತ್ತು ತುಂಬಾ ಖುಷಿ ಆಗ್ತಾಯಿದೆ ಅಂಕಲ್. ಅಂಕಲ್ ನೋಡ್ತಾ ಇರಿ ಅಂಕಲ್, ನೀವು ಕೊಟ್ಟಿರೋ ಪ್ರತಿಯೊಂದು ಟಾಸ್ಕಲ್ಲೂ ನಾನು ಗೆಲ್ತೀನಿ, ಸಕ್ಸೀಡ್ ಆಗೇ ಆಗ್ತೀನಿ. ಆಮೇಲೆ ನೀವೇ ಶಭಾಷ್ ಎಂದು ಅಪೇಕ್ಷೆನ ನಂಗೆ ಕೊಟ್ಟು ಮದುವೆ ಮಾಡ್ತೀರಾ. ಯಾವುದಕ್ಕೂ ನೀವು ರೆಡಿ ಇರಿ, ಓಕೆನಾ? ಬಾಯ್ ಅಂಕಲ್. ಥ್ಯಾಂಕ್ಸ್ ಸರ್ ಡ್ರಾಪ್ ಕೊಟ್ಟಿದ್ದಕ್ಕೆ. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಸರ್? ಇಟ್ಸ್ ಓಕೆ. ಮಕ್ಕಳ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಬರ್ತೀನಿ. ಏನಿಬ್ರು ಕಿಲೋ ಕಿಲೋ ಅಂತ ನಕ್ಕೊಂಡು ಮಾತಾಡ್ತಿದ್ದಾರೆ. ಯಾಕೆ ಚಿನ್ನ ಅಂಗುರಾಯಿಸ್ತಾ ಇದೆಯಾ? ಯಾರೋಳು? ಅವರು ಅದೇ ಅನ್ವಿತ್ ಕ್ಲಾಸ್ಮೇಟ್ ಇದ್ದಾನಲ್ಲ, ಅವ್ರ ತಾಯಿ. ಇದೇ ಇಲ್ಲೇ 3ನೇ ರೋಡಲ್ಲಿ ಅಂತ ಇರೋದವರು. ಅವಳು ಯಾಕೆ ನಿನ್ ಕಾರಲ್ಲಿ ಬಂದ್ಲು? ಅವ್ರ ಮಗನಿಗೆ 2 ದಿನ ರಜಾ ಬೇಕಿತ್ತಂತೆ. ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡು ಆಟೋಗೋಸ್ಕರ ಕಾಯ್ತಾ ಇದ್ರು. ಹೇಗಿದ್ರು ಇದೇ ಏರಿಯಾ ಅಲ್ವಾ, ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ನಾನೇ ಕರ್ಕೊಂಡ್ಬಂದೆ. ಅಂದ್ರೆ ಅವ್ರಾಗ ಬಂದಿಲ್ಲ? ಇಲ್ಲ ಇಲ್ಲ, ನೀನೇ ಕೇಳಿರೋದು. ಹೌದೌದು, ತಾವೇ ಉತ್ಸಾಹ ತೋರಿಸಿ ಕರ್ಕೊಂಡ್ ಬಂದಿರೋದು ಅಲ್ವಾ? ಉತ್ಸಾಹ ಏನಿಲ್ಲ, ಸುಮ್ಮನೆ ಕ್ಯಾಶ್ ಎಲ್ಲ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದೆ. ಇನ್ನೊಂದು ಸಣ್ಣ ಸಹಾಯ ಮಾಡಿದೆ. ಸಹಾಯ? ಬರೀ ಹೆಂಗಸ್ರಿಗೆ ಮಾತ್ರನ ಸಹಾಯ ಮಾಡೋದು? ಬೇರೆ ಹೆಂಗಸರು ಸಹಾಯ ಕೇಳ್ಬಿಟ್ರೆ ಸಾಕು, ಅದೇನ್ ಖುಷಿನೋ ಈ ಗಂಡಸ್ರಿಗೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಯಾವಳಾದ್ರೂ ಚೆನ್ನಾಗಿರೋಳು ಕಂಡ್ಬಿಟ್ರೆ ಸಾಕು, ಮನೇಲಿ ಒಬ್ಳು ಹೆಂಡತಿ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಡ್ತೀರಲ್ಲ. ನೋಡಕ್ ಬಾ, ನಿಂಗಿದೆ. ಏನು ಇವಳು ಮಾತು ಮುಂಚೆ ಬನ್ನಿ ಒಳಗೆ ನಿಮ್ಗಿದೆ, ಬನ್ನಿ ಒಳಗೆ ನಿಮ್ಗಿದೆ ಅಂತಾಳೆ. ನಾ ಬರೋದಿಲ್ಲ, ಹೋಗು. ಹೋಗಿ ಬಂದೆಲ್ಲ ನನಗೆ ತಗ್ಲಾಕೋತಾರಲ್ಲ, ಅದು ಇವಳು ಮುಂದೆನೇ ಹಿಂಗೆ ಆಗ್ಬೇಕಾ? ನಿನ್ಮೇಲೆ ಯಾವ ಹೆಣ್ಣಿಗೂ ಸಹಾಯನೇ ಮಾಡಲ್ಲ. ಬಂದ್ಯಾ? ಬಂದೆ. ನಾನು ಮನ್ಸಾರೆ ಮಾಡ್ಕೊಡ್ತಿದ್ದೀನತ್ತ. ನೀವು ಮೆಚ್ಚಿದ ಹುಡುಗಿನೇ ಈಗ ಮನೆ ಸೊಸೆಯಾಗಿ ತಂದ್ಕೊಳ್ಳಿ. ಇನ್ನು ಮುಂದೆ ಈ ವಿಷಯದಲ್ಲಿ ಯಾರಿಗೂ ಏನೂ ಸಪೋರ್ಟ್ ಮಾಡಲ್ಲ. ಇವತ್ತು ಅಕ್ಕನ ಹತ್ರ ನನ್ನ ಪಾರ್ಥನ್ ಪ್ರೀತಿ ಬಗ್ಗೆ ಮಾತಾಡಲೇಬೇಕು. ಇಲ್ಲಿಂದ ಹೋಗೋದಕ್ಕೆ ಮುಂಚೆ ಎಲ್ಲ ಕ್ಲಿಯರ್ ಮಾಡಿಕೊಂಡೇ ಹೋಗಬೇಕು. ಅಕ್ಕ, ಏನು ಸಡನ್ನಾಗಿ ಬಂದ್ಬಿಟ್ಟೆ? ಕಾಲೇ ಮಾಡಿಲ್ಲ. ಅಕ್ಕ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಲ್ಲ, ಫಸ್ಟು ನೀನು ನನಗೊಂದು ಮಾತು ಹೇಳು. ನೀನು ಯಾಕೆ ಮಿಸ್ ಇಂಡಿಯಾ ಕಾಂಟೆಸ್ಟಲ್ಲಿ ಕಂಪೀಟ್ ಮಾಡ್ತಿಲ್ಲ? ಹಾಂ, ಮಹಿಮಾ ನಿನಗೆ ಈ ಅವಕಾಶ ತಂದುಕೊಡೋದು ಅಷ್ಟೇ ಅಲ್ಲದೆ ನಿನಗೆ ಡ್ರೆಸ್ಸಲ್ಲಿ, ಮೇಕಪ್ಪಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಕೊಡ್ತಾಳೆ. ಅವಳು ಅಷ್ಟು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ? ತಪ್ಪಲ್ವಾ ಅದು? ಇಲ್ಲ ಅಕ್ಕ, ಅದು ಬೇರೆ ಏನೋ ಕಾರಣಕ್ಕೆ ಡ್ರಾಪ್ ಮಾಡಿದೆ ಅಷ್ಟೇ. ಅಪ್ಪಿ, ಬೇಡ ಅನ್ನೋದಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ. ಆದರೆ ನಂಗೆ ಅರ್ಥ ಆಗ್ತಿಲ್ಲ, ಈ ಥರದೊಂದು ಆಪರ್ಚುನಿಟಿ ಸಿಗಬೇಕು, ನೀನು ಅಚೀವ್ ಮಾಡಬೇಕು ಅನ್ನೋದು ನಿನ್ನ ಕನಸಾಗಿತ್ತು. ಅದನ್ನು ನೀನು ಹೇಗೆ ಡ್ರಾಪ್ ಮಾಡೋಕ್ಕೆ ಸಾಧ್ಯ? ಅಪ್ಪಿ, ನೀನು ಮಿಸ್ ಇಂಡಿಯಾ ಪ್ಯಾಜೆಂಟಲ್ಲಿ ಕಂಟೆಸ್ಟ್ ಮಾಡ್ತೀಯ ಅಂದರೆ ನಾವು ಮನೆಯವರು, ಪರಿಚಯ ಇದ್ದವರು, ಫ್ರೆಂಡ್ಸು ಎಲ್ಲರೂ ಎಷ್ಟು ಖುಷಿ ಪಡ್ತೀವಿ ಗೊತ್ತಾ? ನಾವೇ ಆ ಸ್ಟೇಜ್ ಮೇಲಿದ್ದೀವೇನೋ, ನಮಗೆ ಆ ಆಪರ್ಚುನಿಟಿ ಸಿಕ್ಕಿದೆ ಅನ್ನೋ ಅಷ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಿನಗೆ ಸಿಕ್ಕಿರೋ ಇಂಥ ಒಂದು ಅವಕಾಶನ ನೀನು ಬಿಟ್ಕೊಡ್ತಿದ್ದೀಯ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಪ್ಪಿ, ನಾವು ಟ್ರೈ ಮಾಡಿ ಅದು ನಮಗೆ ಸಿಕ್ಕದೆ ಹೋದರೆ ಅದು ಬೇರೆ ಲೆಕ್ಕ. ಆದರೆ ಟ್ರೈ ಮಾಡ್ದೇನೆ ಒಂದು ಅವಕಾಶನ ಕಳ್ಕೊಳ್ತಿದ್ದೀಯ ಅಂದರೆ ಇಟ್ಸ್ ಅ ಮಾರ್ಕ್ ಆಫ್ ಅ ಲೂಸರ್. ಆ್ಯಂಡ್ ನೀನು ಲೂಸರ್ ಅಲ್ಲ. ಅವಕಾಶ ಅನ್ನೋದು ನಮ್ಗೆ ಯಾವಾಗಲೂ ಸಿಗಲ್ಲ ಅಪ್ಪಿ, ಅದು ಯಾವತ್ತೋ ಒಂದು ಸತಿ ಬರುತ್ತೆ. ಪ್ರತಿಯೊಂದು ಅವಕಾಶನೂ ಒಂದೊಂದು ಮುತ್ತಿದ್ದಾಗೆ, ಅದನ್ನು ನೀನು ಕೈ ಚೆಲ್ಲಬಾರ್ದು. ಏನು ಗೊತ್ತಾ ಅಪ್ಪಿ,
ನಾವು ಬೆಳೆದ್ರೇನೆ ನಮ್ಮ ಕೆಲಸದಲ್ಲಿ ನಮ್ಮ ಲೈಫಲ್ಲಿ ಬೆಳವಣಿಗೆ ಹೊಂದಿದ್ರೇನೆ ಎಲ್ಲರೂ ನಮ್ಮನ್ನು ಇಷ್ಟಪಡೋದು, ಈ ಸಮಾಜದಲ್ಲಿ ನಮಗೊಂದು ಬೆಲೆ ಸಿಗೋದು. ಅಷ್ಟೇ ಯಾಕೆ, ನಾಳೆ ದಿನ ನೀನು ಮದುವೆ ಆಗ್ತೀಯಲ್ಲ, ಆಗ ಇದೆಲ್ಲನೂ ಕೌಂಟ್ ಆಗುತ್ತೆ. ನೀನು ಮಾಡಿರೋ ಸಾಧನೆ, ನಿನಗೆ ಸಿಕ್ಕಿರೋ ಸನ್ಮಾನ, ನಿನ್ನ ನೇಮ್, ಫೇಮ್, ಅಚೀವ್ಮೆಂಟ್ಸ್ ಎಲ್ಲನೂ ನಿನ್ನನ್ನು ತಗೊಂಡು ಹೋಗಿ ಒಂದು ಎತ್ತರ ಸ್ಥಾನಕ್ಕೆ ನಿಲ್ಲಿಸುತ್ತೆ. ಆಗ ನೀನು ಯಾರ ಮುಂದೆನೂ ತಲೆ ತಗ್ಸಿ ನಿಲ್ಲೋ ಅಗತ್ಯನೇ ಇರಲ್ಲ ಅಪ್ಪಿ. ಎಲ್ಲರೂ ನಿನ್ನನ್ನು ತಲೆ ಎತ್ತಿ ನೋಡ್ತಾರೆ. ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಗಂಡ ಎತ್ತವ್ರು ಕ್ಯೂ ಅಲ್ಲಿ ನಿಂತಿರ್ತಾರೆ. ನೀನು ಇಷ್ಟಪಡೋನ ಆಯ್ಕೆ ಮಾಡ್ಕೊಳ್ಳೋ ಫ್ರೀಡಮ್ ನಿನಗಿರುತ್ತೆ. ನೀನು ಎಲ್ಲಿಂದ ಬಂದಿದೆಯಾ ಅಂತ ಯಾರೂ ನೋಡಲ್ಲ. ಈಗ ನೀನು ಎಲ್ಲಿದೆಯಾ, ಯಾವ ಲೆವೆಲ್ಗೆ ರೀಚ್ ಆಗಿದೆಯಾ ಅನ್ನೋದಷ್ಟೇ ನೋಡ್ತಾರೆ. ಎಲ್ಲರೂ ನಮ್ಮನ್ನು ಮೆಚ್ಚಬೇಕು ಅಂದರೆ ಅದು ನಾವು ಮಾಡೋ ಸಾಧನೆಯಿಂದ ಮಾತ್ರ ಸಾಧ್ಯ ಅಪ್ಪಿ. ಅದಕ್ಕೆ ಹೇಳ್ತಿದ್ದೀನಿ, ಈ ಅವಕಾಶನ ಬಿಟ್ಕೊಡ್ಬೇಡ. ಬಿಟ್ಕೊಟ್ಟು ನಾಳೆ ದಿನ ಪಶ್ಚಾತ್ತಾಪ ಪಡಬೇಡ. ಅಕ್ಕ, ಅದು ನೀನಂಗೆ ಯಾವ ಕಾರಣನೂ ಕೊಡಬೇಡ ಅಪ್ಪಿ. ನೀನು ದೊಡ್ಡದಾಗಿ ಬೆಳೆಯೋದು ನಿನ್ನ ಆಸೆ, ನನ್ನ ಆಸೆ ಅಷ್ಟೇ ಅಲ್ಲ, ಅಪ್ಪ ಅಮ್ಮನ ಆಸೆ ಅನ್ನೋದನ್ನು ಮರಿಬೇಡ. ಓಕೆ ಅಕ್ಕ, ಆದರೆ ನೀನು ಏನು ಹೇಳೋಕೆ ಹೋಗ್ಬೇಡ. ನಾನು ಹೇಳಿದಷ್ಟು ಮಾಡು. ಸರಿ ಅಕ್ಕ, ನಾನೇನು ಹೊರಡ್ತೀನಿ. ಏನು ಹಾಗೆ ಹೊಡ್ತಿದ್ಯಾ? ಕುತ್ಕೋ, ಕಾಫಿ ಹೇಳ್ತೀನಿ. ಅಕ್ಕ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನೊಂದು ದಿನ ಬರ್ತೀನಿ. ಸರಿ, ನಾನು ಹೇಳಿದ್ದನ್ನು ಮರಿಬೇಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ, ಬಾಯ್. ಸಾರಿ ಅಪ್ಪಿ, ನೀನೇನು ಮಾತಾಡೋದಕ್ಕೆ ಬಂದಿದ್ದೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ನಿನ್ನನ್ನು ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಆದರೆ ನನ್ನ ಆಸೆ ಇಷ್ಟೇ, ನೀನೇನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು, ಅತ್ತೆ ನಿನ್ನನ್ನು ಒಪ್ಕೊಳ್ಳೋ ಥರ ಆಗಬೇಕು ಅಂತ. ಐ ವಿಶ್ ಯು ಆಲ್ ದಿ ಬೆಸ್ಟ್.